ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಕನ್ನಡ ಕುವರಿ. ಬನ್ನಿ, ಈ ದಿನ ಒಂದು ವಿಶೇಷವಾದ ಆಚರಣೆಯನ್ನು ನಿಮ್ಮೆದುರಿಗೆ ತಂದಿದ್ದೀನಿ. ನೋಡಿ ಕಣ್ತುಂಬಿಕೊಳ್ಳಿರಂತೆ. ಅದೇನಪ್ಪ ಅಂದರೆ, ಮೊನ್ನೆ ನಮ್ಮ ಮನೆ ದೇವರು ತೊರೆಬೀರನಹಳ್ಳಿಯ ಹನುಮಂತರಾಯ ಸ್ವಾಮಿಯ ಕಳಶಾರೋಹಣ ಸಂದರ್ಭದಲ್ಲಿ ಭೂತಾರಾಧನೆ ಕಾರ್ಯಕ್ರಮ ಅತ್ಯಂತ ವಿಶೇಷವಾಗಿ, ವಿಶಿಷ್ಟವಾಗಿ, ವೈಭವಯುತವಾಗಿ ನೆರವೇರಿತು. ಅದು ಎಷ್ಟು ಚೆನ್ನಾಗಿತ್ತು ಅನ್ನೋದನ್ನು ನೋಡೋಣ. ಭೂತಾರಾಧನೆಗೋಸ್ಕರ 108 ಬಗೆಯ ತಿಂಡಿ ತಿನಿಸುಗಳನ್ನು ಮಾಡಿದ್ರು. ಆ ಒಂದು ಆರಾಧನೆ ಹೇಗೆಲ್ಲ ಆಚರಣೆ ಆಯಿತು ಅನ್ನೋದನ್ನು ನೋಡೋಣ. ಈ ರೀತಿ ಭೂತರಾಯ ಸಂತೃಪ್ತಿ ಆದ ನಂತರ ಅದನ್ನು ಪ್ರಸಾದವನ್ನು ಫಲಾರವನ್ನು ಕೊಡ್ತಾರೆ. ಅದಕ್ಕೋಸ್ಕರ ನೋಡಿ 108 ಬಗೆಯ ಎಡೆಗಳು, ಹಾಗೆ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳಿಂದ ಸಜ್ಜೆ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಆಮೇಲೆ ಚಿಳುಕುರುಳಿಗಳಲ್ಲಿ ಹೆಸರು ಬೇಳೆದು, ಹೆಸರು ಕಾಳಿಂದು, ಹುರುಳಿ ಕಾಳಿಂದು, ಅಳಸಂದೆ ಕಾಳಿಂದು, ಶೇಂಗಾ ಬೀಜದ್ದು, ಕಡಲೆ ಬೀಜದ್ದು, ಈ ಥರ ನಾನಾ ವಿಧದ 108 ಬಗೆಯ ತಿನಿಸುಗಳನ್ನು ಸಹ ಮಾಡ್ಕೊಂಡು ಬಂದಿದ್ದರು. ಅವೆಲ್ಲವನ್ನು ಪ್ರಸಾದವನ್ನು ಇಟ್ಬಿಟ್ಟು ಭೂತಾರಾಧನೆ ನೋಡಿ. ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಕೂಡ ಭೂತನ ಆಡ್ತಾ ಇದ್ದಾರೆ. ನೋಡಿ ಹೇಗೆ ಆಡ್ತಿದ್ದಾರೆ, ಟವಲ್ಗೆಲ್ಲ ಮೇಲಿಟ್ಕೊಂಡು ಆ ಊರ್ಮೆ ಸೌಂಡಿಗೆ, ಆ ಒಂದು ರಿದಮಿಗೆ ತಾಳ ಹಾಕ್ತಾ ಎಷ್ಟು ಸಂಭ್ರಮ ಪಡ್ತಾ ಇದ್ದಾರೆ ಅಂತ ನೋಡಿ. ಮೈಯೆಲ್ಲ ರೋಮಾಂಚನಗೊಳ್ಳುತ್ತೆ ಆ ಒಂದು ದೃಶ್ಯವನ್ನು ನೋಡಲಿಕ್ಕೆ. ನನಗೆ ತುಂಬ ಹತ್ತಿರದಿಂದ ಫೋಕಸ್ ಮಾಡೋಕ್ಕಾಗಿಲ್ಲ, ಬಟ್ ಆ ಒಂದು ಭೂತಾರಾಧನೆ, ಭೂತ ನೀಡೋದು ಅಂತ ಕೂಡ ಕರೀತಾರೆ ಸಾಮಾನ್ಯವಾಗಿ. ಆ ಒಂದು ದೃಶ್ಯ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ.